ಅಜ್ಜಿ ಮನೆಯಲ್ಲೇ ಹಬ್ಬ ಮಾಡ್ತಾ ಇದ್ದೀವಿ. ಅಜ್ಜಿ ನನಗೆ ಪಾಪುಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿದ್ರು. ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಆದರೆ ಅದನ್ನು ವಿಡಿಯೋ ತಕ್ಕೊಳ್ಳೋಕ್ಕಾಗಲಿಲ್ಲ. ಸ್ವಲ್ಪ ಸಂಜೆ ಹೊತ್ತು ಸ್ವಲ್ಪ ಪಟಾಕಿ ಎಲ್ಲ ಹೊಡೆದ್ವಿ. ನೋಡಿ ಚಿರು ನಾವು ಎಷ್ಟು ತರಲೆ ಮಾಡ್ತಾ ಇದ್ದೀವಿ. ನನಗಂತೂ ತುಂಬ ಖುಷಿ ಆಯಿತು. ಅಪ್ಪನ ಜೊತೆ ಸೇರಿ ನಾನು ಹೂಕುಂದ, ಕೃಷ್ಣ ಚಕ್ರ, ಸುರ್ಸುರು ಕಡ್ಡಿ ಎಲ್ಲ ಹಚ್ಚಿ ಖುಷಿ ಪಟ್ಟೆ. ಇದು ಹಬ್ಬದ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ ನಮ್ಮ ತಾತ ದೀಪಾವಳಿ ಶುಭಾಶಯಗಳು ಬರೆದಿದ್ದಾರೆ. ನಾನು ರಂಗೋಲಿ ಕೂಡ ಬಿಡಿಸ್ದೆ. ಇದೇನಪ್ಪ ಪೂಜೆ ಅಂದರೆ ಅಜ್ಜಿ ಮನೇಲಿ ಈ ಥರ ಎಲ್ಲ ಶೃಂಗೇರಿ ಕೋಟೆ ಕಟ್ಟಿ ಲಕ್ಷ್ಮಿ ಕೂರಿಸಿ ಪೂಜೆ ಮಾಡ್ತಾರೆ. ಅದೇ ಪೂಜೆ ಇದು. ಮತ್ತು ಮನೆ ತುಂಬ ಎಲ್ಲ ಹೂವು ಹಾಕಿದ್ದೀವಿ. ಮನೆ ತುಂಬ ಹುನ್ನಾರಕ್ಕೆ ಹೂವು ಹಾಕ್ತಾರೆ. ಆದರೆ ಆ ಹೂವು ಸಿಗಲಿಲ್ಲ ನಮಗೆ, ಅದಕ್ಕೆ ಬೇರೆ ಹೂವು ಹಾಕಿದ್ದೀವಿ. ಇದು ಹಾಕೋ ಉದ್ದೇಶ ಏನು ಅಂದರೆ ಮನೆ ತುಂಬ ಒಂದು ತುಂಬಿರಲಿ ಅಂತ. ಚಿರು ಕೂಡ ಬಂದಿದ್ದ ನಮ್ಮ ಮನೆಗೆ. ತುಂಬ ಫನ್ ಮಾಡಿದ್ವಿ. ಆಮೇಲೆ ಪೂಜೆ ಎಲ್ಲ ಮುಗಿಸಿ ಎಲ್ಲರೂ ಕೂತು ಊಟ ಮಾಡಿದ್ವಿ. ಹಬ್ಬಕ್ಕೆ ನಮ್ಮ ಶಿವ ಮಾಮ ಕೂಡ ಬಂದಿದ್ರು. ಊಟ ಎಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಸಂಜೆ ರೆಡಿ ಆದ್ವಿ. ಸಂಜೆ ದೀಪ ಎಲ್ಲ ಹಚ್ಚೋಕ್ಕೆ ಡೆಕೋರೇಷನ್ ಮಾಡಿದ್ರು. ಎಲ್ಲರೂ ದೀಪ ಹಚ್ಚಿದ್ವಿ. ಎಲ್ಲರೂ ಫೋಟೋಸ್ ತಗೊಂಡ್ವಿ. ಹೇಗೆ ಕಾಣಿಸ್ತಿದ್ದೀನಿ ನಾನು? ಫೋಟೋಸ್ ಎಲ್ಲ ತಗೊಂಡ್ಮೇಲೆ ಇಲ್ಲೆಲ್ಲ ಸುರ್ಸುರು ಬತ್ತಿ ಹಚ್ತಾ ಇದ್ದೀವಿ ಮನೆ ಒಳಗಡೆ ಎಲ್ಲ. ಅದನ್ನು ನೋಡಿ ಹೆಂಗೆ ಪಟ್ 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 ಅಂತ ಪಟಾಕಿ ಹೊಡ್ತೀನಿ. ಖುಷಿ ಆಯಿತು ನನಗೆ. ಇದೆಲ್ಲ ಆದಮೇಲೆ ಆಚೆ ಪಟಾಕಿ ಹೊಡೆದ್ವಿ. ಹೇಗಿತ್ತು ನಮ್ಮ ದೀಪಾವಳಿ ಸೆಲೆಬ್ರೇಷನ್? ನಿಮಗೆಲ್ಲ ಇಷ್ಟ ಆಯಿತಾ? ಫುಲ್ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಈ ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ಬೋದು. ಪೂರ್ತಿ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಬಾಯ್. ಅಲ್ಲೇ ರೀ ಎಲ್ಲ ಹೋಗ್ಬಿಡಿ ದೂರ.